ಚಹಾ ಕುಡಿದು ಬಿಲ್ ಪಾವತಿಸಿದ ವಿಚಾರಕ್ಕೆ ಆರಂಭವಾದ ಗಲಾಟೆ ಇದೀಗ ಕೊಲೆ ಸುಪಾರಿಯಂತಹ ಗಂಭೀರ ತಿರುವು ಪಡೆದುಕೊಂಡಿದೆ. ನಗರದ ಹಿರೇಮನೆ ಕುಟುಂಬದ ಸದಸ್ಯರನ್ನ ಮುಗಿಸಲು ಬೆಳಗಾವಿ ಮೂಲದ ವ್ಯಕ್ತಿಗಳಿಂದ ಸುಪಾರಿ ನೀಡಲಾಗಿತ್ತು ಎಂಬ ಶಂಕೆ ವ್ಯಕ್ತವಾಗಿದ್ದು, ಮಾರಕಾಸ್ತ್ರಗಳೊಂದಿಗೆ ದಾಳಿಗೆ ಯತ್ನಿಸಿದ ಯುವಕರು ಪರಾರಿಯಾಗಿದ್ದು, ಇಬ್ಬರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಿರೇಮನೆ ಕುಟುಂಬದ ಸದಸ್ಯರ ಒಬ್ಬರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿವೆ. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದಂತಹ ಗಲಾಟೆ ಸ್ಥಳೀಯರ ಮಾಹಿತಿ ಪ್ರಕಾರ ಗಾಯಾಳು ಎಂದು ಹೇಳಲಾದ ಆನಂದ್ ಕೊಪ್ಪದ್ ಎಂಬ ರೌಡಿಶೀಟರ್ ಹಾಗೂ ಗಡೀಪಾರಾಗಿದ್ದ ವ್ಯಕ್ತಿ ನಿತ್ಯ ಹೋಟೆಲ್ಗಳಿಗೆ ಹೋಗಿ ಜಗಳ ತೆಗೆದು ಪುಕ್ಕಟೆಯಾಗಿ ಊಟ ತಿಂಡಿ ತಿಂತಿದ್ದ ಎನ್ನಲಾಗಿದೆ. ಇದೇ ರೀತಿ ಚಹಾ ಕುಡಿದು ಬಿಲ್ ಕೊಡದ ವಿಚಾರಕ್ಕೆ ಹೋಟೆಲ್ ಮಾಲೀಕರ ಜೊತೆ ಜಗಳ ಮಾಡಿದ್ದ ಈ ಪ್ರಕರಣ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ತನ್ನ ಮೇಲೆ ಪ್ರಕರಣ ದಾಖಲು ಮಂಜುನಾಥ್ ಹಿರೇಮನಿ ಕಾರಣ ಎಂದು ಈತ ಬಳಿಕ ತನ್ನ ಯುವಕರ ಗುಂಪನ್ನ ಕಟ್ಟಿಕೊಂಡು ಜುಲೈ 12ರಂದು ರಾತ್ರಿ ಹಿರೇಮನೆ ಕುಟುಂಬದ ಮೇಲೆ ಮಾರಕಾಸ್ತ್ರಗಳೊಂದಿಗೆ ದಾಳಿ ನಡೆಸಲು ಸಂಚು ರೂಪಿಸಿ ಬಂದಿದ್ದ ಎನ್ನಲಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಭೀಕರ ದೃಶ್ಯ. ಆನಂದ್ ಕೊಪ್ಪದ್ ಮತ್ತು ಹರೀಶ್ ಹಾಗೂ ಆತನ ತಂಡ ಬೈಕ್ನಲ್ಲಿ ಬಂದು ಸಿನಿಮಾ ಶೈಲಿಯಲ್ಲಿ ತಲವಾರುಗಳನ್ನ ಬೀಸಿ ಮಂಜುನಾಥ್ ಹಿರೇಮನಿ ಹಾಗೂ ಅವರ ಕುಟುಂಬದವರ ಮೇಲೆ ಹಲ್ಲೆಗೆ ಮುಂದಾಗಿರುವ ದೃಶ್ಯಗಳು ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಆರೋಪಿಗಳು ತಲವಾರ್ ಝಳಪಿಸುತ್ತಿರುವುದನ್ನು ಕಂಡು ಸಾರ್ವಜನಿಕರಲ್ಲಿ ತೀವ್ರ ಭೀತಿ ನಿರ್ಮಾಣವಾಗಿತ್ತು. ಇನ್ನು ತಕ್ಷಣವೇ ಸಾರ್ವಜನಿಕರು ಒಗ್ಗಟ್ಟಾಗಿ ಆತ್ಮರಕ್ಷಣೆಗಾಗಿ ಮುಂದಾಗ ಪ್ರಾಣ ಭಯದಿಂದ ದಾಳಿಕೋರರು ಅಲ್ಲಿಂದ ಓಡಿ ಹೋಗಿದ್ದಾರೆ. ಈ ವೇಳೆ ವೇಗವಾಗಿ ಓಡುವ ರಭಸದಲ್ಲಿ ಬಿದ್ದು ಆನಂದ್ ಹಾಗೂ ಹರ್ಷ ಇಬ್ಬರು ಗಾಯಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಇನ್ನು ಇವರನ್ನ ಹಿರೇಮನೆ ಕುಟುಂಬದವರೇ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಪೊಲೀಸರಿಗೆ ಅನೇಕ ಬಾರಿ ಕಾಲ್ ಮಾಡಿದರೂ ಕೂಡ ಘಟನಾ ಸ್ಥಳಕ್ಕೆ ಆಗಮಿಸದೇ ಇರುವುದು ಅನೇಕ ಸಂಶಯಗಳಿಗೆ ಕಾರಣವಾಗ್ತಿದೆ. ಈ ಘಟನೆಯ ಹಿಂದೆ ಕೇವಲ ಹೋಟೆಲ್ ಜಗಳ ಮಾತ್ರವಿಲ್ಲ, ಬದಲಿಗೆ ಮಂಜುನಾಥ್ ಹಿರೇಮನಿ ಅವರನ್ನ ಮುಗಿಸಲು ಬೆಳಗಾವಿ ಮೂಲದ ವ್ಯಕ್ತಿಗಳಿಗೆ ಸುಪಾರಿ ನೀಡಲಾಗಿತ್ತು ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದೆ. ಮಾರಕಾಸ್ತ್ರಗಳೊಂದಿಗೆ ಬಂದಿದ್ದ ವ್ಯಕ್ತಿಗಳೇ ಸುಪಾರಿ ಪಡೆದಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದ್ದು, ಈ ಸುಪಾರಿ ನೀಡಿದ ಅಸಲಿ ಸೂತ್ರಧಾರಿ ಯಾರು ಎಂಬುದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ. ಈ ದಾಳಿಯನ್ನ ಡಿಎಸ್ಎಸ್ ರಾಜ್ಯ ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ ಅವರು ತೀವ್ರವಾಗಿ ಖಂಡಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ಆಗ್ರಹಿಸಿದ್ದಾರೆ. ಧಾರವಾಡ ಬಾರಕುಟ್ರಿ ಹೋಟೆಲ್ ಮಯೂರ ಬೇಕರಿ ಹತ್ರ ಏನು ಕೆಲವು ದುಷ್ಟ ಶಕ್ತಿಗಳು ಅಲ್ಲಿನ ಚಂದ್ರಶೇಖರ್ ಶೆಟ್ಟಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರ. ಅದನ್ನ ಅಲ್ಲಿನ ನಾಗರಿಕರು ಮತ್ತೆ ವಕೀಲರು ಪ್ರಶ್ನೆ ಮಾಡಿ ಅವರಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಮುಂದೆ ಅವ್ರೇನ್ ಮಾಡ್ತಾರ, ಅದೇ ದ್ವೇಷ ಇಟ್ಟುಕೊಂಡು ಅಲ್ಲಿನ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ದೊಡ್ಡ ಸಮಾಜ ಸೇವಕ ಆಗಿರ್ತಕ್ಕಂಥ ಏನು ಮಂಜುನಾಥ್ ಹಿರೇಮನಿ ಈ ಘಟನೆಯನ್ನ ಪ್ರತಿಭಟಿಸಿ ಅವ್ರಿಗೆ ಬುದ್ಧಿವಾದ ಹೇಳಕ್ ಬಂದಿದ್ದ ಅನ್ನೋ ಒಂದೇ ಕಾರಣಕ್ಕೆ ಆತನ ಮೇಲೆ ದ್ವೇಷ ಇಟ್ಟುಕೊಂಡು ರಾತ್ರಿ ಸುಮಾರು 11 ಗಂಟೆ ನಂತರ ಇವರು ಸುಮಾರು 5-6 ಬೈಕ್ಗಳಲ್ಲಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಮಂಜುನಾಥ್ ಹಿರೇಮನಿ ಡಿಎಸ್ಎಸ್ ಕೆಂಪು ಸೇನೆಯ ಮುಖಂಡರ ಮನೆ ಮೇಲೆ ಹಲ್ಲೆ ಮಾಡ್ತಾರೆ. ಈ ಘಟನೆ ಬಹಳ ದುರದೃಷ್ಟಕರ ಆಗೈತಿ. ಏನೇ ಇರಲಿ, ಕಾನೂನು ಅನ್ನೋದು ಒಂದೈತಿ. ಆ ಕಾನೂನನ್ನು ಯಾರು ಕೈಗೆ ತಗೋಬಾರದು, ಮಾರಕಾಸ್ತ್ರಗಳನ್ನು ಯಾರು ಹಿಡ್ಕೋಬಾರದು, ಸಮಾಜದ ಸ್ವಾಸ್ಥ್ಯವನ್ನ ಕದಡಬಾರದು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನ ನಾವು ಪೊಲೀಸ್ ಇಲಾಖೆಗೆ, ಮುಖ್ಯವಾಗಿ ಪೊಲೀಸ್ ಆಯುಕ್ತರಿಗೂ ಕೂಡ ಈ ಬಗ್ಗೆ ನಾವು ಭೇಟಿಯಾಗಿ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ. ಆನಂದ್ ಕೊಪ್ಪದ್ ತನ್ನ ತಂಡದೊಂದಿಗೆ ದಾಳಿ ನಡೆಸಲು ಸಂಚು ರೂಪಿಸಿರುವ ಬಗ್ಗೆ ಹಿರೇಮನಿ ಕುಟುಂಬಸ್ಥರು ಪೊಲೀಸರಿಗೆ ಮುಂಚಿತವಾಗಿ ಮಾಹಿತಿ ನೀಡಿದರು. ಆದಾಗೂ ಉಪನಗರ ಹಾಗೂ ವಿದ್ಯಾಗಿರಿ ಪೊಲೀಸರು ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಕಾರಣ ಘಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿದೆ ಎಂದು ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದ್ಯ ವಿದ್ಯಾಗಿರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕೆಲಸ ಮಾಡ್ತಿರೋ ಸರ್ 15 ದಿವಸದಿಂದ ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಬಂದು ನಾಷ್ಟ ಮಾಡ್ಕೊಂಡು ಹೋಗ್ತಾರೆ. ಈಗ ರೊಕ್ಕ ಕೇಳಿ ಹೊಡಕ್ಕೆ ಬರ್ತಾರೆ. ಮೊನ್ನೆ ಬಂದು ಏಕೆ ಬಂದು ನಾವು ಒಬ್ಬನೇ ಇರುವಾಗ ಇಬ್ಬರು ಬಂದು ನನಗೆ ಹೊಡೆದಾರೆ. ಆನಂದ್ ಕೊಪ್ಪ ಇನ್ನು ಅವ್ರ ಜೊತೆ ಇಲ್ಲ, ಅವನಿಂದ ಒಬ್ಬ ಇದ್ದಾನೆ. ಬಂದು ಹೊಡೆದು ಕಾಲಲ್ಲೆಲ್ಲ ತೊಳೆದು ಬೂಟಿಂಗಲ್ಲೆಲ್ಲ ತೊಳೆದು ನನಗೆ 2 ಕಾಲಲ್ಲಿ ಬೆಟ್ಟಾಗಿದೆ, ಹೊಟ್ಟೆ ಸ್ವಲ್ಪ ಬೆಟ್ಟಾಗಿದೆ. ಅವ್ರಿಗೆ ರೊಕ್ಕ ಕೇಳೋಕ್ಕೆ ಆಗಿದ್ದಾರೆ. ಮತ್ತು ಅಲ್ಲಿ ಬಂದು ಹಿಂದ್ಗಡೆ ಅವರೆಲ್ಲ ಬಂದು ನನಗೆ ತಪ್ಪಿಸಿ ಇದು ಬಿಡಿಸಿದ್ದಾರೆ. ಆಮೇಲೆ ಪಬ್ಲಿಕ್ ಎಲ್ಲ ಬಂದು ಸೇರಿ ಅವ್ರನ್ನೆಲ್ಲ ನನ್ನ ತಪ್ಪಿಸಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸಿಗೆ ಅವ್ರಿಗೆ ಒಪ್ಪಿಸಿ FIR ಮಾಡಿದ್ದೀನಿ ಸರ್.
ದಿವಸದಿಂದ ಕೊಡ್ತಿದ್ದೆ ಸರ್. ಬಂದು ಅಲ್ಲಿ ಪಕ್ಕ ಬೀಡಿ ಅಂಗಡಿಯಲ್ಲಿ ನಿಂತ್ಕೊಂಡ ಅಲ್ಲಿ ಸಿಗರೇಟ್ ತಂಗಳು ಯಾರಿಲ್ಲ ಅಂತ ನೋಡಿಕೊಂಡು ಮತ್ತೆ ಒಳಗಡೆ ಬಂದು ಈ ಥರ ಮಾಡಿ ಒಳಗಡೆ ಡೈರೆಕ್ಟ್ ಬಂದು ಬಿಡ್ತಾರೆ ಸರ್. ನಿಮ್ಮ ಹೆಸರು? ಚಂದ್ರಶೇಖರ್.